ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ ನಾವು 5 ಜನ ಹೋಗ್ತಾ ಇದ್ದೀವಿ. ನಾವು ಮುಂಬೈ ಹೋಗ್ತಾ ಇದ್ದೀವಿ. ನಾವು ಆಲ್ರೆಡಿ 25 ಡೇಸ್ ಬ್ಯಾಕ್ ನಾವು ಟಿಕೆಟ್ ಬುಕ್ ಮಾಡಿದ್ದು. ಇಲ್ಲಿ ಬಂದು ರಾತ್ರಿನೇ ಬಂದ್ವಿ. ಎಲ್ಲಿ ಕ್ಯಾನ್ಸಲ್ ಆಗುತ್ತೆ ಅಂದರೆ ಎಲ್ಲ ಟಿ ವಿನಲ್ಲಿ ನೋಡಿದ್ವಿ. ನಾವು ಎಲ್ಲ ಕ್ಯಾನ್ಸಲೇಷನ್ ಅಂತ ಹೇಳ್ತಿದ್ರು. ಹಂಗಾಗಿ ನಾವು ರಾತ್ರಿನೇ ಬಂದ್ವಿ. ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ಕೊಂಡು ರೀಫಂಡ್ ಮಾಡ್ಕೊಂಡು ಅಕಸ್ಮಾತ್ ಬೇಕಾದ್ರೆ ಬಸ್ ಗಿಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಅಟ್ಲೀಸ್ಟ್ ಒಂದು ದೋಸೆ ತಿನ್ಬೇಕಂದ್ರೆ 270 ರೂಪಾಯಿ ಒಂದು ದೋಸೆ ತಗೊತಾ ಇದ್ದಾರೆ. ಒಂದು ನೀರು ಬಾಟ್ಲು ಬರೀ ನಾವು ಒಂದು ಕಾಲ್ ಲೀಟರ್ ನೀರು ಬಾಟ್ಲಿಗೆ 70 ರೂಪಾಯಿ ಚಾರ್ಜಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ನಡೀತಾ ಅವ್ರು ಯಾರೋ ಪಾಪ ರಾತ್ರಿ ನೋಡ್ಬೇಕಾಗಿತ್ತು. ಒಬ್ರು ತಾಯಿ ಯಾರೋ ಸೀರಿಯಸ್ ಅಂತೆ ಪುಣ್ಯದಲ್ಲಿ ಅವ್ರು ಟಿಕೆಟ್ ಬುಕ್ ಮಾಡಿದ್ದಾರೆ. ಇಂಡಿಗೋ ಮಾತ್ರ ಕ್ಲೋಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಆಕಾಶ್ ರನ್ನಿಂಗ್ ಇದೆ ಮತ್ತೆ ಏರ್ ಇಂಡಿಯಾನೂ ರನ್ನಿಂಗ್ ಇದೆ. ಅವೆರಡು ರನ್ನಿಂಗ್ ಇರೋದು ಯಾಕೆ? ಇಂಡಿಗೋಗೆ ಮಾತ್ರ ಕ್ಲೋಸ್ ಆಗಿರೋದು ಯಾಕೆ? ಇಲ್ಲಿ ಏನು ನಡೀತಾ ಇದೆ ಅಂತ ಇಲ್ಲಿ ಸ್ಥಿತಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ತುಂಬಾ ಪರದಾಡ್ತಾ ಇದೀವಿ. ನಮಗೀಗ 10 ಗಂಟೆ ಇದ್ದ ಫ್ಲೈಟ್ನ ಮತ್ತೆ ಇವಾಗ ಎಕ್ಸ್ಪೆಂಡ್ ಮಾಡಿದ್ದಾರೆ. 12 ಗಂಟೆ ಫ್ಲೈಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ. ಪದೇ ಇಲ್ಲಿ ನಡೀತಾನೆ ಇದೆ. ಯಾಕೆ ಈ ತರ ಸಾರ್ವಜನಿಕ ತೊಂದರೆ ಕೊಡ್ತಾ ಇದೆ ಗೊತ್ತಾಗ್ತಾ ಇಲ್ಲ. ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಇದು ಗಮನ ಕೊಟ್ಟು ತುಂಬಾ ತೊಂದರೆಗಳಾಗ್ತಾ ಇದಾವೆ. ಯಾರ್ಯಾರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ನಾವು ನಿರೀಕ್ಷೆ ಮಾಡಕ್ಕೂ ಆಗ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ. ಯಾವ ಮೆಸೇಜು ಇಲ್ಲ ಸರ್. ಅದು ಹೇಳ್ತಾರೆ ಯಾವಾಗ ನಮ್ಗೆ ಇದು ಫ್ಲೈಟ್ ಇದೆ ಅಂತ ಕೇಳಕ್ ಬಂದ್ರೆ ಅದು ನಿಮ್ಗೆ ಮೆಸೇಜ್ ಬರುತ್ತೆ ಅಂತಾರೆ. 1 ಅವರ್ ಆಗಿರ್ಬೋದು, half an hour ಆಗಿರ್ಬೋದು, ಅಷ್ಟೆಲ್ಲ ನಮ್ಗೆ ಮೆಸೇಜ್ ಬರುತ್ತೆ. ನಾವು ಅವಾಗ ಎಲ್ಲಿ ಪರದಾಡ್ಬೇಕು? ನಾವೇನ್ ಮಾಡ್ಬೇಕು ಅವಾಗ? ಇಮಿಡಿಯೇಟ್ಲಿ ಯಾರ್ಯಾರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಈ ತರ ಸಮಸ್ಯೆ ಇದೆ. ಇದ್ರ ಬಗ್ಗೆ ಯಾರು ಕಾಳಜಿ ತಗೊಂತಾರ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ಕಷ್ಟ ಇದೆ ಇಲ್ಲಿ ಜನಕ್ಕೆ. ತುಂಬಾ ಕ್ರೌಡ್ ಇದೆ. ರಾತ್ರಿ ಎಲ್ಲ ಇಲ್ಲಿಗೆ ಗಲಭೆಗಳು ಉಂಟಾಗಿದ್ವು. ಆ ಬೋರ್ಡ್ ಹೊಡೆದಾಕಕ್ಕೆ ಹೋಗಿದ್ರು ಅವ್ರ ತಾಯಿ ಯಾರೋ ಸೀರಿಯಸ್ ಇದೆ ಅಂತ ಹೇಳ್ಬಿಟ್ಟು. ಹಾಗೆಲ್ಲ ಇಲ್ಲಿ ಅವರು ಯಾರು ಏನು ಮಾತಾಡಕ್ಕೂ ಆಗ್ತಾರೆ. ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಅವ್ರು ಕೇಳಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ತುಂಬಾ ಕಷ್ಟ ಇದೆ. ನಮ್ಮ ಹೆಸರು ಅಂಬರೀಶ್ ಅಂತ, ಕೋಲಾರ ಕಡೆಯಿಂದ ಬಂದಿದ್ದೀನಿ. ಪದೇ ಇಲ್ಲಿ ನಡೀತಾನೆ ಇದೆ. ಯಾಕೆ ಈ ತರ ಸಾರ್ವಜನಿಕ ತೊಂದರೆ ಕೊಡ್ತಾ ಇದೆ ಗೊತ್ತಾಗ್ತಾ ಇಲ್ಲ. ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಇದು ಗಮನ ಕೊಟ್ಟು ತುಂಬಾ ತೊಂದರೆಗಳಾಗ್ತಾ ಇದಾವೆ. ಯಾರ್ಯಾರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ನಾವು ನಿರೀಕ್ಷೆ ಮಾಡಕ್ಕೂ ಆಗ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ. ಯಾವ ಮೆಸೇಜು ಇಲ್ಲ ಸರ್. ಅದು ಹೇಳ್ತಾರೆ ಯಾವಾಗ ನಮ್ಗೆ ಇದು ಫ್ಲೈಟ್ ಇದೆ ಅಂತ ಕೇಳಕ್ ಬಂದ್ರೆ ಅದು ನಿಮ್ಗೆ ಮೆಸೇಜ್ ಬರುತ್ತೆ ಅಂತಾರೆ. 1 ಅವರ್ ಆಗಿರ್ಬೋದು, half an hour ಆಗಿರ್ಬೋದು, ಅಷ್ಟೆಲ್ಲ ನಮ್ಗೆ ಮೆಸೇಜ್ ಬರುತ್ತೆ. ನಾವು ಅವಾಗ ಎಲ್ಲಿ ಪರದಾಡ್ಬೇಕು? ನಾವೇನ್ ಮಾಡ್ಬೇಕು ಅವಾಗ? ಇಮಿಡಿಯೇಟ್ಲಿ ಯಾರ್ಯಾರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಈ ತರ ಸಮಸ್ಯೆ ಇದೆ. ಇದ್ರ ಬಗ್ಗೆ ಯಾರು ಕಾಳಜಿ ತಗೊಂತಾರ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ಕಷ್ಟ ಇದೆ ಇಲ್ಲಿ ಜನಕ್ಕೆ. ತುಂಬಾ ಕ್ರೌಡ್ ಇದೆ. ರಾತ್ರಿ ಎಲ್ಲ ಇಲ್ಲಿಗೆ ಗಲಭೆಗಳು ಉಂಟಾಗಿದ್ವು. ಆ ಬೋರ್ಡ್ ಹೊಡೆದಾಕಕ್ಕೆ ಹೋಗಿದ್ರು ಅವ್ರ ತಾಯಿ ಯಾರೋ ಸೀರಿಯಸ್ ಇದೆ ಅಂತ ಹೇಳ್ಬಿಟ್ಟು. ಹಾಗೆಲ್ಲ ಇಲ್ಲಿ ಅವರು ಯಾರು ಏನು ಮಾತಾಡಕ್ಕೂ ಆಗ್ತಾರೆ. ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಅವ್ರು ಕೇಳಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ತುಂಬಾ ಕಷ್ಟ ಇದೆ. ನಮ್ಮ ಹೆಸರು ಅಂಬರೀಶ್ ಅಂತ, ಕೋಲಾರ ಕಡೆಯಿಂದ ಬಂದಿದ್ದೀನಿ.